ನಮ್ಮ ಜೊತೆ ಇನ್ನೊಬ್ಬರು ಟಿಕೆಟ್ ಆಕಾಂಕ್ಷಿಗಳು ವಿಶೇಷವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಸೋಲನ್ನು ಕಂಡವರು ಮತ್ತು ಮಾಜಿ ಮೇಯರ್ ಕೂಡ ಏನು ಟಿಕೆಟ್ ಯಾವ ಇದಕ್ಕಾಗಿ ತಪ್ಪಿದೆ ಅಂತೇಳಿ ಯಾವ ಕಾರಣಕ್ಕಾಗಿ ನಿಮ್ಗೆ ಮಿಸ್ ಆತ ಅನಿಸ್ತದೆ? ಒಂದು ನಿಮಿಷ. ಭಾರತೀಯ ಜನತಾ ಪಕ್ಷ ಡಿಫ್ರೆನ್ಸ್ ಇದೆ, ಡಿಫ್ರೆನ್ಸ್ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ನಾವು ಹೇಳ್ತಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ವಿಶೇಷತೆ ಏನಂದರೆ ನೋಡ್ರಿ, ಚುನಾವಣೆ ಆಗಿ ಇನ್ನೂ 2 ವರ್ಷ 9 ತಿಂಗಳಾಗಿಲ್ಲ, ಮತ್ತೆ ಆ ಕ್ಷೇತ್ರ ತೆರವಾಯಿತು. ಅಲ್ಲಿ ಮತ್ತೆ ಮರು ಚುನಾವಣೆ ಬಂತು. ನಾನು ಕಳೆದ ಚುನಾವಣೆಯಲ್ಲಿ ಸೋತಿದ್ದೆ. ಅಜಯ್ ಕುಮಾರ್ಗೆ ಕೊಡಬೇಕನ್ನೋದು ನಿಬಂಧನೆ ಇಲ್ಲ ನಮ್ಮ ಪಾರ್ಟಿನಲ್ಲಿ. ಇದೇ ಪಾರ್ಟಿ ವಿತ್ ಡಿಫರೆನ್ಸ್, ಇದೇ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತವನ್ನು ನಾವೆಲ್ಲ ನಂಬಿ ಇವತ್ತು ಇವ್ರ ಜೊತೆಲಿ ನಾಮಪತ್ರ ಸಲ್ಲಿಸಕ್ಕೆ ಬಂದಿದ್ದೀವಿ. ಹಾಗಾಗಿ ಟಿಕೆಟ್ ಯಾಕೆ ತಪ್ಪಿತು, ಯಾಕೆ ಕೊಟ್ಟರು ಅನ್ನೋದು ಪ್ರಶ್ನೆ ಅಲ್ಲ. ನಮ್ಮ ಪಾರ್ಟಿ ರಾಷ್ಟ್ರೀಯ ಪಕ್ಷ, ಅಲ್ಲಿಯ ವರಿಷ್ಠರು ಅವರು ತೀರ್ಮಾನ ಮಾಡಿದರೆ ಆ ತೀರ್ಮಾನಕ್ಕೆ ನಾವು ತಲೆಬಾಗಿದ್ದೀವಿ. ಇವತ್ತು ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಲ್ಲ, ನಾವೇನು ಆ ಕ್ಷೇತ್ರದಲ್ಲಿ 8-10 ಜನ ಏನು ಕೇಳಿದ್ವಿ ಟಿಕೆಟ್ನ, ನಾವು 8-10 ಜನನೂ ಕೂಡ ನಾವು ಅಭ್ಯರ್ಥಿಗಳೇ. ಆದರೆ ಅಧಿಕೃತವಾದ ಅಭ್ಯರ್ಥಿ ನಮ್ಮ ಶ್ರೀನಿವಾಸ್ ಅವರು. ನಾವೇನು ಆಸ್ಪಿರೆಂಟ್ಸ್ಗಳಿದ್ವಿ, ನಾವೇನು ಗುರಿಯನ್ನು ಇಟ್ಕೊಂಡಿದ್ವಿ, ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು, ಯಾವ ರೀತಿ ನಾವು ಗೆಲ್ಲಬೇಕು ಅನ್ನೋದೇನು ಗುರಿಯನ್ನು ಇಟ್ಕೊಂಡಿದ್ವಿ, ಆ ಎಲ್ಲ ಒಂದು ಶಕ್ತಿಯನ್ನು ಈ ದಕ್ಷಿಣ ಕ್ಷೇತ್ರದ ಚುನಾವಣೆಯಲ್ಲಿ ನಾವು ಅದನ್ನು ಅಪ್ಲೈ ಮಾಡಿ, ಅದನ್ನು ಉಪಯೋಗ ಮಾಡಿ ಈ ಬಾರಿ ನಮ್ಮ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸ್ತೀವಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಒಟ್ಟಾರೆ ನಿನ್ನೆ ಒಂದು ಏನು ರೇಣುಕಾಚಾರ್ಯ ಅವರು ಮಾತಾಡೋದು, ನಮ್ಮ ಟಿಕೆಟ್ ಘೋಷಣೆ ಮಾಡಿದ ತಪ್ಪಿಲ್ಲ, ಆದರೆ ಘೋಷಣೆ ಮಾಡಿದ ರೀತಿ ಭಾಳ ನಮಗೆ ಬೇಸರ ತಂದಿತ್ತು ಅಂತಕ್ಕಂಥದ್ದು. ನಮ್ಗೆ ಕರೆದು ಎಲ್ಲರನ್ನು ಮಾತಾಡಿಸ್ಕೊಡ್ಬೇಕಾಗಿತ್ತು. ಈಗ ಅವರು 3 ಸಾರಿ ಗೆದ್ದಿರ್ತಕ್ಕಂಥವ್ರು ರೇಣುಕಾಚಾರ್ಯ ಅವರು, 1 ಸಾರಿ ಮಂತ್ರಿ ಆಗಿರ್ತಕ್ಕಂಥವ್ರು. ಅವ್ರದ್ದೇ ಆದಂಥ ಒಂದು ಶಿಸ್ತು ಇರುತ್ತೆ, ಅವ್ರದ್ದೇ ಆದಂಥ ಒಂದು ಮನಸ್ಥಿತಿಗಳಿರುತ್ತೆ. ಅವ್ರು ಹೇಳಿದ್ದನ್ನು ನಾನು ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ, ಸರಿ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಅವರವರ ಅಭಿಪ್ರಾಯಕ್ಕೆ ತಕ್ಕಂಗೆ ಅವ್ರು ಹೇಳಿದ್ದಾರೆ. ಹಾಗಾಗಿ ನಮ್ದೇನಪ್ಪ ಅಂದರೆ ರೇಣುಕಾಚಾರ್ಯ ಅವರು ನಮ್ಮ ನಾಯಕರು, ಅವ್ರು ಹೇಳಿದ್ದಾರೆ ಅಂದಮೇಲೆ ನಾವು ಅದನ್ನು ಸ್ವಾಗತಿಸ್ತೀವಿ. ನಮ್ದು ಆದರೂ ಕೂಡ ಗುರಿ ಏನಪ್ಪ ಅಂದರೆ ನಾವು ಶ್ರೀನಿವಾಸ್ ಅವ್ರನ್ನ ಗೆಲ್ಲಿಸ್ಬೇಕು, ನಮ್ದು ಅದೊಂದೇ ಗುರಿ. ಇನ್ನೊಂದು ಮುಖ ಅಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮುಖ ಅಂದರೆ ಅದರಲ್ಲಿ ಏನು ರಾಜನಹಳ್ಳಿ ಶಿವಕುಮಾರು, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಇವರು ಕೂಡ ಬಂದಿದ್ದಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್, ಈಗಾಗಲೇ ನಾವೆಲ್ಲ ಟಿಕೆಟ್ ಬೇಕಂತಂದು ಪ್ರಬಲವಾಗಿ ಎಲ್ಲ ನಾವು ಕೇಳಿದಂತಾರೆ, ಪ್ರಬಲವಾದ ಆಕಾಂಕ್ಷಿಗಳೇ. ಆದರೆ ಪಕ್ಷದಿಂದ ಅಧಿಕೃತವಾಗಿ ಶ್ರೀನಿವಾಸ್ ಅವರ ಹೆಸರನ್ನು ಘೋಷಣೆ ಮಾಡಿದ ಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಶ್ರಮಪಟ್ಟು ದುಡಿತಾ ಇದ್ದೀವಿ. ಒಂದು ಉದಾಹರಣೆ ಹೇಳ್ಬೇಕಂತಂದರೆ, ಇವತ್ತು ಪಾಂಡವರು ಕೌರವರು ಯುದ್ಧ ನಡೀತು. ಪಾಂಡವರು ಯುದ್ಧ ಗೆದ್ದರು. ಪಾಂಡವರು ಯುದ್ಧ ಗೆದ್ದಾಗ ಪಾಂಡವರು ಗೆದ್ದರು ಅಂತಂದು ಹೇಳಿದ್ರೆ ಹೊರತು ಅರ್ಜುನ ಗೆಲ್ಲಿಸಿದ ಅಥವಾ ಯುಧಿಷ್ಠಿರ ಗೆಲ್ಲಿಸಿದ, ನಕುಲ ಸಹದೇವ ಗೆಲ್ಲಿಸಿದ, ಭೀಮ ಗೆಲ್ಲಿಸಿದ ಅಂತಂದಲ್ಲ. ಇಲ್ಲಿ ನೇತೃತ್ವ ಶ್ರೀನಿವಾಸ್ ಅವ್ರದ್ದು, ಗೆಲುವು ಪಾಂಡವರದು ಅಷ್ಟೇ. ನಮ್ಮಲ್ಲಿ ಏನಪ್ಪ ಅಂದರೆ ಕಮಲದ ಗೆಲುವಿದು, ನಮಗೆ ಯಾವುದೇ ವ್ಯತ್ಯಾಸ ಇಲ್ಲ. ಇವತ್ತು ಶ್ರೀನಿವಾಸ್ ದಾಸ್ ಕರಿಯಪ್ಪನೇ ರಾಜನಹಳ್ಳಿ ಶಿವಕುಮಾರ್, ಆ ರೀತಿ ಅಜಯ್ ಕುಮಾರ್, ಯಶವಂತರಾವ್ ಜಾಧವ್, ದೇವರಮನಿ ಶಿವಕುಮಾರ್, ಎಲ್ಲರೂ ಶ್ರೀನಿವಾಸ್ ದಾಸ್ ಕರಿಯಪ್ಪನ ಯಾರ್ಯಾರು ಕೇಳಿದ್ರು. ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತನಿಂದ ಹಿಡಿದು ಇವತ್ತು ನಮ್ಮ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಎಲ್ಲ ನಾಯಕರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಶ್ರೀನಿವಾಸ್ ದಾಸ್ ಕರಿಯಪ್ಪನೇ ನಾವು ಹೆಸರಿಗೆ ಗೆಲ್ಲಿಸ್ತೀವಿ. ನಮಗೊಂದು ನೋವಿದೆ, ನಾವು 16 ವರ್ಷಗಳಿಂದ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಕೆಲಸ ಮಾಡ್ತಿದ್ವಿ. ಇದುವರೆಗೂ ನಾವು ಒಂದು ಗೆಲುವು ಕಂಡಿಲ್ಲ. ಆ ನೋವನ್ನು ನಿಭಾಯಿಸ್ತಕ್ಕಂಥ ಸುವರ್ಣ ಅವಕಾಶ ನಮಗೆ ಬಂದಿದೆ. ಹೀಗಾಗಿ ನಾವು ಒಂದು ಬರೆಯಲ್ಲಿ ಗೆಲ್ಲಬೇಕು. ಈಗ ಇವತ್ತಿನ ಜನಮಾನಸದಲ್ಲಿ ಇವತ್ತು ದಾವಣಗೆರೆಯಲ್ಲಿ ಎಲ್ಲಿ ಹೋಗಿ ಕೇಳಿದ್ರು ಸಹಿತ ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಇವತ್ತು ಚುನಾವಣೆಯಲ್ಲಿ ಕಣಕ್ಕಿಳಿಸಿದ್ದಾರೆ. ಜನಮಾನಸದಲ್ಲಿ ಇವತ್ತು BJPಯನ್ನು ಗೆಲ್ಲಿಸ್ಬೇಕು ಅಂತಂದು ಎಲ್ಲರ ಮನಸ್ಸಲ್ಲಿದೆ. ಇವತ್ತು ವಾತಾವರಣ ಅದೇ ರೀತಿ ಇದೆ. ಶತಸಿದ್ಧ ನಾವು ಇವತ್ತು BJPಯನ್ನು ದಕ್ಷಿಣದಲ್ಲಿ ಗೆಲ್ಲಿಸ್ತೀವಿ. ಒಟ್ಟಾರೆಯಾಗಿ ಏನು 5 ಜನ ಸೇರಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ ಮೇಲೆ ಎಲ್ಲರೂ ಕೂಡಿ ಒಂದಾಗಿ ಈ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀವಿ. ಮತ್ತು ಕಳೆದ ಎಷ್ಟೋ ದಿನಗಳಿಂದ ನಾವು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ BJPಗೆ ಯಶ ಕಂಡಿಲ್ಲ. ಈ ಸಲ ಮಾತ್ರ ನಾವು ಎಲ್ಲರೂ ಸೇರಿ BJPಯ ಒಂದು ಕೇಸರಿಯ ಪಡೆ ಅಲ್ಲಿ ಗೆಲುವನ್ನು ಸಾಧಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ದಿನೇಶ್ ಒಂದಿಗೆ ಬಸವರಾಜ ದೊಡ್ಮನಿ, TV9 ದಾವಣಗೆರೆ.